ನಾಡಿನ ಸಮಸ್ತ ಜನತೆಗೆ ಮಿಟ್ಯಾನಾಯಕ್ ಮಾಡುವ ನಮಸ್ಕಾರಗಳು. ಇಂದು ಒಳ ಮೀಸಲಾತಿ ಬೆಂಗಳೂರು ಚಲೋ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿತ್ತು. ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತ್ತು. ಇಡೀ ಕರ್ನಾಟಕದಿಂದ ಒಳ ಮೀಸಲಾತಿ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ಆದರೆ ಒಳ ಮೀಸಲಾತಿ ಅನ್ನೋ ಒಂದು ಪಿಡುಗು ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿ ಅನ್ನೋ ಪಿಡುಗನ್ನು ಇನ್ನೂ ಹೋಗಲಾಡಿಸಕ್ಕಾಗಿಲ್ಲ. ಈ ಎಡಗೈ ಬಲಗೈನವರ ಅವರ ಒಂದು ಮಾತಿಗೆ ಬಿದ್ದಿದ್ದಾರೋ ಏನೋ ಗೊತ್ತಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಅಂದ್ರೆ ಏನು ಅದನ್ನ ಮಾನ್ಯ ನಾಗಮೋಹನ್ ದಾಸರವರು ಕೂಡ ವರದಿ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಬೇರೆಯವರು ಕೂಡ ತಜ್ಞರು ಕೂಡ ಅದಕ್ಕೆ ವರದಿ ಕೊಟ್ಟಿದ್ದಾರೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಅರಿವಾಗಬೇಕು ಅನ್ನೋದು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಿಮಗೆ ಈ ವಿಡಿಯೋ ಮುಖಾಂತರ ಈ ಸೋಷಿಯಲ್ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ನೀವು ಯಾವುದೇ ಕಾರಣಕ್ಕೆ ಒಳ ಮೀಸಲಾತಿ ಜಾರಿಗೆ ತರಬಾರದು ಅನ್ನೋದು ನಮ್ಮ ಕೋರಿಕೆ. ಯಾಕೆ ಅಂದ್ರೆ ಉದ್ಯೋಗ ಆಕಾಂಕ್ಷಿಗಳು ಬಹಳಷ್ಟು ಜನ ಕಾಯ್ತಾ ಕುಳಿತುಕೊಂಡಿದ್ದಾರೆ. ಅವ್ರಿಗೆ ಉದ್ಯೋಗ ಆಗಬೇಕು, ಹಾಗೆ ಜೊತೆಗೆ ಅವ್ರಿಗೆ ಉದ್ಯೋಗ ಸಿಕ್ಕಿ ಅವರಿಗೆ ಕಷ್ಟಗಳು ಪರಿಹಾರ ಆಗಬೇಕು, ಅವರ ಕಷ್ಟಗಳು ಬಗೆಹರಿಬೇಕು. ಎಷ್ಟು ದಿನ ಅಂತ ಕಾಯ್ತಾರೆ. ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ 2027ರಲ್ಲಿ ಸರಿಯಾದ ರೀತಿಯಲ್ಲಿ ಜನಗಣತಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಆಮೇಲೆ ನೋಡಿ, ಈಗ ಸದ್ಯದಲ್ಲಿ ಏನು 46,000 ಜನ ಇವತ್ತು ಉದ್ಯೋಗ ಆಕಾಂಕ್ಷಿಗಳು ಇವತ್ತು ಕಾಯ್ತಾ ಇದ್ದಾರೆ. ಅವರಿಗೆ ಉದ್ಯೋಗ ಕೊಡಿ ಅನ್ನೋದು ನಮ್ಮ ಉದ್ದೇಶವಾಗಿದೆ. ಈ ಎಡಗೈನವರು ಮಂತ್ರಿಗಳು, ಬಲಗೈನವರು ಮಂತ್ರಿಗಳು ನಿಮ್ ತಲೆ ಕೆಡಿಸ್ತಾರೆ. ನೀವೇನ್ ಮಾಡ್ತೀರಿ? ನೀವು ಒಂದು ರೀತಿಯಿಂದ ಚುನಾವಣೆ ಕೂಡ ನೋಡ್ತೀರಿ. ಏನಪ್ಪಾ ಮಾಡೋದು, ನೋಡಿ ನಾವು ಸೋತ್ ಬಿಡ್ತೀವಿ ಅನ್ನೋ ಭಾವನೆ ನಿಮ್ಮಲ್ಲಿ ಬರುತ್ತೆ. ಅದು ಎಲ್ಲಾ ಚುನಾಯಿತರಿಗೆ ಬರೋದು ಸರ್ವೇ ಸಾಮಾನ್ಯ. ಅದು ಯಾವ ಪಕ್ಷನೇ ಆಗಿರ್ಬೇಕು, ಯಾವುದೇ ಪಕ್ಷದವರಿಗೂ ಯಾವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೋ ಅವ್ರ ಕಡೆ ವಾಗ್ದಾರ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನೀವು ಈ ಬಾರಿ ಒಳ ಮೀಸಲಾತಿ ಅನ್ನೋದು ಏನಾದರೂ ಜಾರಿಗೆ ತಂದಿದ್ದೀರಿ, ನೀವು ಎಡಗೈನವರ ಮಾತು ಬಲಗೈನವರ ಮಾತು ಏನಾದರೂ ನೀವು ಕೇಳಿದ್ದೀರಾ ಅಂದ್ರೆ ನೀವು ಇನ್ನು ಮುಂದೆ ಈ ಸರ್ಕಾರ ರಚನೆ ಮಾಡೋದನ್ನೇ ಮರಿಬೇಕಾಗತ್ತೆ. ಯಾಕಂದ್ರೆ ಕರ್ನಾಟಕ ಜನತೆ ಸುಮ್ಮನೆ ಕುಂತಿಲ್ಲ. ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಮಾತಿನ ಒಂದು ವೈಖರಿ ನೋಡ್ತಿದ್ದಾರೆ. ನೀವು ಮಾತಾಡೋದು ವಿಧಾನಸಭೆಯಲ್ಲಿ ನೀವು ಏನೇನು ಮಾತಾಡ್ತೀರ ಅನ್ನೋದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಿಗೆ ಹರಿದಾಡ್ತಾ ಇದೆ. ಆದರೆ ನಾವು ಕೇಳ್ಕೊಳ್ಳೋದು ಇಷ್ಟ, ನಿಮಗೆ ಯಾವುದೇ ಕಾರಣಕ್ಕೆ ನೀವು ಒಳ ಮೀಸಲಾತಿ ಜಾರಿಗೆ ತರಬಾರದು. ಅದು 2027ರ ಜನಗಣತಿ ಪ್ರಕಾರ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಆ ಕೇಂದ್ರ ಸರ್ಕಾರ ನೇಮಕ ಮಾಡಿ ಸರಿಯಾದ ಜನಗಣತಿ ಮಾಡ್ತಾರೆ. ಆವಾಗ ನೀವು ಒಳ ಮೀಸಲಾತಿ ಬಗ್ಗೆ ಆಮೇಲೆ ಮುಂದಿಂದು ನೀವು ನೋಡ್ಬೋದು. ಅದು ಈ ಬಾರಿ ಮಾತ್ರ ಯಾವುದೇ ಕಾರಣಕ್ಕೆ ಮಾಡಬೇಡಿ. ಆದರೆ ಇವತ್ತು ನಡೆದಂಥ ಏನು 24/3/2026 ಇಂದು ನಡೆದ ಈ ಒಂದು ಸಭೆ ಬಹಳ ಅದ್ದೂರಿಯಾಗಿತ್ತು. ಇದಕ್ಕೆ ನಮ್ಮ ಬಂಜಾರ ಸಮುದಾಯ ಶಾಸಕರು, ಗೋಯಿ ಸಮುದಾಯ ಶಾಸಕರು ಹಾಗೂ ಕೊರ್ಚಾಕೊರ್ಮ ಸಮುದಾಯ ಶಾಸಕರು ಎಲ್ಲರೂ ಬಂದಿದ್ರು. ಹಾಗೂ ನಮ್ಮ ಪಿ ರಾಜೀವ್ ಅವರ ಒಂದು ನೇತೃತ್ವವನ್ನು ಕೂಡ ಬಹಳ ಅದ್ದೂರಿಯಾಗಿತ್ತು. ಇವತ್ತು ಎಲ್ಲರೂ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ನಿಮ್ಮ ಗಮನಕ್ಕೆ ಬರಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ದಯವಿಟ್ಟು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟ, ಯಾವುದೇ ಕಾರಣಕ್ಕೆ ಮೀಸಲಾತಿ ಜಾರಿಗೆ ತರಬಾರದು ಅನ್ನೋದು ನಮ್ಮ ಮಾತು.